ನಮಸ್ಕಾರ ಸ್ನೇಹಿತರೆ, ನಿಮ್ಮ ಜೊತೆ ಪಾಡ್ಕಾಸ್ಟ್ಗೆ ಸ್ವಾಗತ. ಸರ್, ನಿಮಗೆ ನಮ್ಮ ಪಾಡ್ಕಾಸ್ಟ್ಗೆ ಸ್ವಾಗತ. ಸ್ವಲ್ಪ ನಿಮ್ಮ ಜೀವನ ಬಗ್ಗೆ ಸೊ ಫಸ್ಟ್ ಆಫ್ ಆಲ್ ನನ್ನ ಹೆಸರು ಬಂದ್ಬಿಟ್ಟು ಬಸವಪ್ರಸಾದ್ ಪಾಟೀಲ್. ಸೊ ಯೂಶ್ವಲಿ ನಮ್ಮ ಒಂದು ಮನೆ ಕೇಳಿ ಆ್ಯಂಡ್ ಬೇಸಿಕಲಿ ಸಿಂಪಲ್ ಆಗಿ ನಾನು ಮನೆ ಕೇಳಿ ಅಂದರೆ ಹಳ್ಳಿ ಹುಡುಗ. ಅದಕ್ಕೆ ಬಿಟ್ಟರೆ ಪ್ರೊಫೆಷ್ನಲಿ ನನ್ನ ಮಾಸ್ಟ್ ಎಜುಕೇಷನ್ ಬಂದ್ಬಿಟ್ಟು MSc BA, ಸೊ ಸದ್ಯ PhD ಮಾಡತ್ತೀನಿ. ಅದರ ಜೊತೆಗೆ ಅಂತಂದರೆ ಇವಾಗ ಸದ್ಯಕ್ಕೆ ಗುರುಕುಲದಾಗ ಆಸ್ ಅ ಬಿಂಗ್ ಫಿಸಿಕ್ಸ್ ಫ್ಯಾಕಲ್ಟಿ ವರ್ಕ್ ಮಾಡೋದು. ನೀವು ಲೆಕ್ಚರರ್ ಇದ್ದೀರಾ, ಆದರೆ ಮೋಟೋ ವ್ಲಾಗಿಂಗ್ ಕೂಡ ಮಾಡುತ್ತೀರಾ. ಇದು ಹೇಗೆ ಪ್ರಾರಂಭವಾಗಿತ್ತು? ಸೊ ಬೇಸಿಕಲಿ ಎಲ್ರಿಗೂ ಒಂದೊಂದು ಹಾಬೀಸು ಹ್ಯಾಬಿಟ್ ಲೈಫ್ ಸ್ಟೈಲ್ ಎಕ್ಸೆಟ್ರಾ ಇದಿರುತ್ತೆ. ಸೊ ಪ್ರಾಪರ್ಲಿ ಐ ಆಮ್ ನಾಟ್ ಅ ಮೋಟೋ ಬ್ಲಾಗರ್, ಐ ಆಮ್ ಟ್ರಾವೆಲರ್ ಆ್ಯಕ್ಚುಲಿ. ಸೊ ಅದು ಹೆಂಗಾಗ್ತದೆ ಅಂತಂದ್ರೆ ಟ್ರಾವೆಲಿಂಗ್ ಮಾಡ್ತಾ 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 ಎಲ್ಲ ಫ್ರೆಂಡ್ಸು, ಸೊ ನೀನು ತಿರುಗಾಡ್ತಿ ಇಷ್ಟಲ್ಲ, ಸುಮ್ಮನೆ 4 ಜನರಿಗೆ ಅದರಲ್ಲಿ ಒಂದು ಏನಾದರೂ ಇನ್ಫಾರ್ಮೇಷನ್ ಅಥವಾ ಟ್ರಾವೆಲಿಂಗ್ ರಿಲೇಟೆಡ್ ಏನಾದರೂ ಹೆಲ್ಪ್ ಆಗಲಿ ಅಂತ ಅನ್ನಿಸೋದು ಆಯಿತು. ಟ್ರಾವೆಲಿಂಗಿಂದ ಮೋಟೋ ಬ್ಲಾಗಿಂಗ್ ಅಲ್ಪ ಸ್ವಲ್ಪ ಎಂಟ್ರ್ ಆಗಿತ್ತು ಅಷ್ಟೇ. ಸೊ ನಾಟ್ಕಿ ಮೋಟೋ ಬ್ಲಾಗಿಂಗೇ ನನ್ನ ಮೇನ್ ಅಂತಲ್ಲ, ಜಸ್ಟ್ ಟ್ರಾವೆಲ್. ನಿಮ್ಮ ಮೆಮೊರೇಬಲ್ ಟ್ರಿಪ್ ಯಾವ್ದಿದೆ? ಸೊ ಜೀವನದ ಪ್ರತಿಯೊಂದು ಟ್ರಿಪ್ಪು ಮೆಮೊರೇಬಲೇ. ಇರಲಿಲ್ಲ ಅಂದರೂ ಅದು ಮೆಮೊರೇಬಲ್ ಮಾಡಬೇಕನ್ನೋದು ನನ್ನ ಒಂದು ಉತ್ತರ. ಬಿಕಾಸ್ ನಮ್ಮ ಬೀದರ್ಗೆ ಒಂದು ಡಿಫ್ರೆಂಟ್ ಒಂದು ನೇಚರ್ ಆಗಲಿ, ಅದಕ್ಕೊಂದು ವೈವಿಧ್ಯತೆ ಆಗಲಿ. ನೀ ಬಂದುಬಿಟ್ಟು ಬೀದರ್ಗೆ ಹೋಗಿ ಲದಾಖಿಗೆ ಕಂಪೇರ್ ಮಾಡ್ತೀವಿ, ಲದಾಖ್ ಬಂದು ಗೋವಾ ಕಂಪೇರ್ ಮಾಡ್ತೀವಿ. ಸೊ ಪ್ರತಿಯೊಂದು ಜರ್ನಿನೂ ಮೆಮೊರೇಬಲ್ಲೇ. ಸೊ ಇದು ನನಗೊಂದು ಎಕ್ಸ್ಪೀರಿಯನ್ಸ್ ಆಗಿದೆ. ನೀವು ಯಾವ ಸ್ಥಳಗಳನ್ನು ಹೋಗಿದ್ದೀರಿ? ನಾವು ಬಂದುಬಿಟ್ಟು ಆಲ್ಮೋಸ್ಟ್ ಸೌತ್ ಇಂಡಿಯಾ ಆಲ್ಮೋಸ್ಟ್ ಅಲ್ಲೆಲ್ಲ ಸ್ಟೇಟ್ಸ್ ಕವರ್ ಮಾಡಿದ್ವಿ. ಕರ್ನಾಟಕ, ಆಂಧ್ರ ಪ್ರದೇಶ್, ತೆಲಂಗಾಣ, ಚೆನ್ನೈ ಆ್ಯಂಡ್ ತಮಿಳ್ನಾಡು, ಕೇರಳ ಆ್ಯಂಡ್ ಈ ಸೈಡ್ ಬಂದುಬಿಟ್ಟು ಗೋವಾ, ಮೇಲ್ಗಡೆ ಮಧ್ಯಪ್ರದೇಶ್, ಗುಜರಾತ್, ಆಮೇಲೆ ಮಹಾರಾಷ್ಟ್ರ, ಲೇ ಲದಾಖ್, ಕನ್ಯಾಕುಮಾರಿ ಟು ಲೇ ಲದಾಖ್ ಆಲ್ಮೋಸ್ಟ್ ಅಲ್ಲಿ ರೈಡ್ ಮಾಡಿ. ಅದರ್ ದೆನ್ ಈ ಸೈಡ್ ಬಂದ್ರೆ ಈಸ್ಟಲ್ಲಿ ಕೋಲ್ಕತ್ತಾ. ಸೊ ಆಲ್ಮೋಸ್ಟ್ ಅಲ್ಲಿ ಪ್ಲೇಸ್ ಕವರ್ ಆಗಿದೆ. ದ ರಿಮೈನಿಂಗ್ ಪಾರ್ಟ್ ಈಸ್ ಪಂಜಾಬ್ ಸೈಡಲ್ಲಿ ಒಂದು ಸ್ವಲ್ಪ ಉಳ್ಕೊಂಡದು. ಅದಕ್ಕೆ ಬಿಟ್ಟರೆ ನಾರ್ತ್ ಈಸ್ಟ್, ಮೇಘಾಲಯ ಆ ಸೈಡೆಲ್ಲ ಆದರೆ ಆಲ್ಮೋಸ್ಟ್ ಅಲ್ಲಿ ಇಂಡಿಯಾ ಕವರ್ ಆಗಿದೆ. ನೀವು ಟ್ರಾವೆಲಿಂಗ್ ಮಾಡುವಾಗ ಯಾವ ಪ್ರಾಬ್ಲಮ್ ಫೇಸ್ ಮಾಡಿದ್ದೀರಿ? ಬೀಂಗ್ ಅ ಟ್ರಾವೆಲರಿಗೆ ಪ್ರತಿಯೊಬ್ಬ ಟ್ರಾವೆಲರಿಗೂ ಡಿಫ್ರೆಂಟ್ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗ್ತವೆ. ಸೊ ನಾ ಎಲ್ಲ ಟ್ರಾವೆಲರ್ಸ್ಗಾಗಲಿ ಅಥವಾ ನೋಡೋರಿಗೆ ಎಲ್ರಿಗೂ ಹೇಳಕ್ಕೆ ಒಂದೇ ಪಡ್ತೀನಿ, ಜೀವನದಾಗ ಟ್ರಾವೆಲಿಂಗ್ ಆಗಲಿ ಇನ್ನೊಂದಾಗಲಿ ಎಲ್ಲ ಕಡೆಯೂ ಪ್ರಾಬ್ಲಮ್ಸ್ ಬರ್ತಾ ಇರ್ತವೆ. ಸೊ ಯಾವಾಗೂ ಮನುಷ್ಯ ಪ್ರಾಬ್ಲಮ್ಸಿಗೆ ಫೇಸ್ ಮಾಡಿಕೊಂಡು ಅದರಲ್ಲಿ ಕಲಿತಾನೆ, ಆವಾಗ ನೆಕ್ಸ್ಟ್ ಟೈಮ್ ಅದೇ ಒಂದು ಪ್ರಾಬ್ಲಮ್ ಬಂತು. ಫಾರ್ ಎಕ್ಸಾಂಪಲ್ ಈಗ ನನಗೆ ಮೊನ್ನೆ ಬರಬೇಕಾದ್ರೆ ಬೈಕ್ ಲೈಟ್ ಆಯಿತು. ಐಷಾರಾಮಿ ಜೀವನದಾಗ ಇರೋನು ಯಾವತ್ತೂ ಪಾಠ ಕಲಿಯೋಕ್ಕಾಗಲ್ಲ. ಬೈಕ್ ಲೈಟ್ ಹೋಯಿತು. ಸೊ ಸಡನ್ನಾಗಿ ನಾನು ನಿಯರ್ ಆಗಿ ಪೆಟ್ರೋಲ್ ಪಂಪಿನ ಹೋಗಿ ಸ್ಟೇ ಮಾಡಿದೆ. ಸೊ ಅವ್ರಿಗೆ ಪರ್ಮಿಷನ್ ಕೇಳಿದ, ಅವ್ರು ಒಳ್ಳೆಯವರಿದ್ದು. ಸೊ ಅಲ್ಲಿನ ಟೆಂಟ್ ಹಾಕಿ ಅಲ್ಲೇ ಮಲ್ಕೊಂಡ್ಬಿಟ್ಟೆ ರಾತ್ರಿ. ಈ ಥರ ಪ್ರತಿಯೊಂದು ಸಿಚುವೇಶನ್ದಾಗ ಯಾರ್ಯಾರಿಗೂ ಸುಮಾರು ಥರ ಪ್ರಾಬ್ಲಮ್ಸ್ ಆಗ್ತಾ ಇರ್ತವೆ. ಸೊ ನನಗೂ ಆ ಥರ ಸುಮಾರು ಪ್ರಾಬ್ಲಮ್ಸ್ ಆಗಿವೆ. ಬಟ್ ಪ್ರಾಬ್ಲಮ್ಸು ಹೇಳೋಕ್ಕಿಂತ ಫೇಸ್ ಮಾಡಿ ಎದುರಿನವರು, ನಾನೇ ಎಲ್ಲ ಪ್ರಾಬ್ಲಮ್ಸ್ ನನಗೆ ಹಿಂಗೆ ಆಗ್ಲತ್ತ ಅಂತ ಹೇಳಿದೆ ಅಂತಂದ್ರೆ ಅವ್ರು ಡಿಮೋಟಿವೇಟ್ ಆಗಬೇಕಾಗ. ನಿಮಗೆ ಎಲ್ರಿಗೂ ಹೇಳೋದು ಅಂದರೆ, ನಿಮ್ಗೆ ಯಾವುದೋ ಪ್ರಾಬ್ಲಮ್ಸ್ ಬರಲಿ, ನಾಟ್ ಓನ್ಲಿ ಇನ್ ಟ್ರಾವೆಲಿಂಗ್, ಇನ್ ಲೈಫ್ ಆಲ್ಸೋ, ಜಸ್ಟ್ ವೆಯ್ಟ್ ಮಾಡಿರಿ. ಸೊಲ್ಯೂಷನ್ ಸಲುವಾಗಿ ಅಲ್ಲಿಂದಲ್ಲಿ ನಿಮ್ಗೆ ಆಯಿತು ಅಂದ್ರೆ ಮಾಡಿರಿ, ಇರಲಿಲ್ಲ ಅಂದ್ರೆ ಆ ಟೈಮಿಂಗ್ ಸಲುವಾಗಿ ಜಸ್ಟ್ ಒಂದು ಸ್ವಲ್ಪ ವೆಯ್ಟ್ ಮಾಡಿ. ಯಾವುದೂ ಪ್ರಾಬ್ಲಮ್ ಕೊನೆ ತನಕ ಇರಲ್ಲ, ಹೋಗೇ ಹೋಗ್ತದೆ. ಕಷ್ಟನೂ ಬರ್ತದೆ, ಅದ್ರ ಸಂಗಟ ಸುಖನೂ ಇರ್ತದೆ. ಜಸ್ಟ್ ನಾವು ವೆಯ್ಟ್ ಮಾಡಿದ್ರೆ ಸೊಲ್ಯೂಷನ್ ತೊಗೊಂಡೋಗ್ಬೇಕು. ಸೊ ಅದರ್ ದೆನ್ ಬೇರೆ ಏನೇ ಪ್ರಾಬ್ಲಮ್ಸ್ ಬಂದರೂ ಫೇಸ್ ಮಾಡ್ರೆ ಅಷ್ಟೇ. ನಾನು ಸ್ಪೆಸಿಫಿಕಲಿ ಹಾಗೆ ಹೇಳಲ್ಲ, ಬಿಕಾಸ್ ಹೇಳಲ್ಲ, ಡಿಮೋಟಿವೇಷನ್ ಮಾಡೋದಿಲ್ಲ. ಸೊ ಯಾವುದೇ ಪ್ರಾಬ್ಲಮ್ ಬರಲಿ ಫೇಸ್ ಮಾಡಿ. ನೀವು ಟ್ರಾವೆಲಿಂಗ್ ಹಾಗೂ ಲೆಕ್ಚರರ್ ಹೇಗೆ ಬ್ಯಾಲೆನ್ಸ್ ಮಾಡ್ತೀರಿ? ಲೈಫ್ ಈಸ್ ಅಬೌಟ್ ಬ್ಯಾಲೆನ್ಸಿಂಗ್ ಅಂತ ಹೇಳ್ತಾರಲ್ಲ. ಸೊ ಯಾವಾಗ ನೀವು ಲೈಫಿನ ಬ್ಯಾಲೆನ್ಸ್ ಮಾಡೋದು ಕಲಿತ್ರಿ, ಸೊ ಆಟೋಮೆಟಿಕ್ಲಿ ನೀವೇನಾಗ್ತೀರಿ. ಸೊ ಬೀಯಿಂಗ್ ಅ ಪ್ರೊಫೆಷ್ನಲ್, ಲೈಕ್ ಮಂತ್ಲಿ ಯಾವಾಗ ಸಂಡೇ ಸ್ಯಾಟರ್ಡೇ ಅದನ್ನೆಲ್ಲ ಬರ್ತಾ ಇರ್ತವೆ. ಸೊ ಐ ಯೂಸ್ ಟು ಡೂ ಲೋಕಲ್ ರೈಡ್ಸ್. ಅದಿರಲಿಲ್ಲಪ್ಪ ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್ ಈಗ ಸಮರ್ ವೆಕೇಷನ್ ಆಗ್ತವೆ 10-12 days. ಅಂಥ ಟೈಮಿನಾಗ ಏನು ಮಾಡ್ತೀನಿ, ಲಾಂಗ್ ಜರ್ನೀಸ್, ಲಾಂಗ್ ಟ್ರಿಪ್ಪಿಗೆ ಹೋಗೋಕ್ಕೆ ಶುರು ಮಾಡ್ಕೊಳ್ತೀನಿ. ನೀವು ನಿಮ್ಮ ಜರ್ನಿ ಸ್ಟಾರ್ಟ್ ಮಾಡಿದಾಗ ಜನರು ಏನು ಹೇಳಿದ್ರು ನಿಮಗೆ? ಜನರು ಹೇಳೋದ್ರಾಗ ತಪ್ಪೇ ಇಲ್ಲ, ಜನರು ಬೈಯೋದ್ರಾಗ ತಪ್ಪೇ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಬಿಕಾಸ್ ಅವರೆಲ್ಲೋ ಒಂದು ಕಡೆ ನಮ್ಮದು
10 ಜನ ನಮ್ಮ ಬಗ್ಗೆ ಕೆಟ್ಟದ್ದು ವಿಚಾರ ಮಾಡಿದ್ರೆ ಆದರೆ ಒಬ್ಬ ಅದು ಒಳ್ಳೆಯ ಸಲುವಾಗಿ ನಮ್ಗೆ ಹೇಳೇ ಹೇಳ್ತಾನೆ. ನಾ ಹೇಳೋದೇನಪ್ಪ ಅಂತಂದ್ರೆ ಜನರು ಮಾತಾಡ್ತಾರೆ, ತಿದ್ಕೊಳ್ಳೋಕೆ ಹೇಳ್ತಾರೆ. ಯಾವುದು ಒಳ್ಳೇದು ಅನ್ನಿಸ್ತದೆ ಯಾವ್ದು ಕೆಟ್ಟದ್ದು ಅನ್ನಿಸ್ತದೆ ಅನ್ನೋದು ನಿಮ್ಗೆ ಗೊತ್ತಿರ್ತದೆ. ಸೊ ಅಂಥ ಒಳ್ಳೆಯ ವಿಚಾರಗಳಿಗೆ ಎಕ್ಸೆಪ್ಟ್ ಮಾಡ್ಕೊಡ್ರಿ, ಅದನ್ನೇನು ಕಲೀರಿ. ಆ್ಯಂಡ್ ದ ಮೇನ್ಲಿ ಥಿಂಗ್ ಈಸ್ ಅವ್ವ ಅಪ್ಪ ಹೇಳೋದು ಸ್ವಲ್ಪ ತಲೆಗೆ. 400 ಜನ ಹೊರಗಿನ ಜನ ಏನು ಹೇಳ್ತಾರೆ ಅದು ದೊಡ್ಡದಲ್ಲ. ನಮ್ಮ ಅವ್ವ ಅಪ್ಪ ನನಗೂ ಸ್ಟಾರ್ಟಿಂಗ್ ಹೇಳಿದ ಬಿಗಿನಿಂಗ್ ನನಗೆ ಗೊತ್ತಿರಲಿಲ್ಲ, ನಾನು ಹುಚ್ಚುಚ್ಚರ ಥರ ಮಾಡಿದ್ದೆ. ಟು ಬಿ ಓಪನ್ ಆಗಿ ಹೇಳ್ತೀನಿ ಆ್ಯಂಡ್ ಐ ಅಗ್ರಿ. ಯಾವಾಗ ಮನುಷ್ಯ ತಪ್ಪು ಒಪ್ಕೋತಾನೆ ಅವಾಗೇ ಒಂದು ಏನೋ ಮಾಡ್ಲಾಕಿರ್ತದೆ. ನಾನು ಎಲ್ಲ ಸರಿ ಅಂತ ನಾ ಹೇಳಲ್ಲ, ಯೂಶ್ವಲಿ ಎಲ್ಲ ನೋಡೋರಿಗೆ ಒಂದೇ ಹೇಳ್ತೇನೆ, ನನ್ನಿಂದನೂ ತಪ್ಪಾಗಲ್ಲ. ಸೊ ನಿಮಗೆ ಹೇಳತ್ತೀನಿ, ನೀವು ತಪ್ಪು ಮಾಡಕ್ಕೆ ಹೋಗ್ಬೇಡಿ. ಫಸ್ಟ್ ಅವ್ವ ಅಪ್ಪ ಏನು ಹೇಳ್ತಾರೆ ಅದು ಕೇಳಿ. ಬಿಕಾಸ್ ಎಲ್ಲಕ್ಕಿಂತ ಮೇನ್ ಅಂತಂದ್ರೆ ಅವ್ವ ಅಪ್ಪರ ಖುಷಿ, ಆ ಖುಷಿ ದೆನ್ ಎವ್ರಿಥಿಂಗ್ ನೆಕ್ಸ್ಟ್. ನೀವು ಟ್ರಾವೆಲಿಂಗ್ ಮಾಡೋ ಜರ್ನಿ ಹ್ಯಾಂಗೆ ಸ್ಟಾರ್ಟ್ ಮಾಡಿದ್ರಿ? ಸೊ ಬೇಸಿಕಲಿ ಐ ವಾಸ್ ಅ ಗುರುಕುಲ್ ಸ್ಟೂಡೆಂಟ್. 12 ವರ್ಷ ನಾನು ಗುರುಕುಲಾಗೆ ಇದ್ದೆ. ಸೊ ಗುರುಕುಲಾಗಿದ್ದಾಗ ಅಷ್ಟು ನನಗೆ ಹೊರಗಿಂದ ನಾಲೆಜ್ ಏನೂ ಇರಲಿಲ್ಲ. ಸೊ ಒನ್ಸ್ ನಾ ಡಿಗ್ರಿ ಲೈಫ್ ಎಂಟರ್ ಆದಮೇಲೆ ಅಟ್ ದ ಏಜ್ ಆಫ್ 19-20 ಏಜಿನಲ್ಲಿ. ಸೊ ಒನ್ಸ್ ಐ ವಾಸ್ ಐ ವೆಂಟ್ ಟು ಮೈಸೂರು ಟು ಮೀಟ್ ಅ ಫ್ರೆಂಡ್. ಸೊ ಆ ಒಂದು ನನಗೆ ಇನ್ನೂ ನೆನಪದ ಜರ್ನಿ, ನಾ ಟ್ರೈನಿಗೆ ಹೋಗಿದ್ದು. ಸೊ ಅವತ್ತಿನಿಂದ ನನ್ನ ಜರ್ನಿ ಸ್ಟಾರ್ಟ್ ಆಗಿದ್ದು ಸೋಲೋ ಟ್ರಾವೆಲಿಂಗ್ ಆಗಲಿ ಏನೇ ಆಗಲಿ. ಸೊ ಸ್ಟಿಲ್ ಇಟ್ಸ್ ಗೋಯಿಂಗ್. ನಿಮ್ಮ ಫ್ಯಾನ್ಸ್ ನಿಮಗೆ ಯಾವ ಪ್ರಶ್ನೆಗಳನ್ನು ಕೇಳುತ್ತಾರೆ? Usually, I will not consider them as a fans. I will consider as a family members and a friends. So, see, basically, being ಈಗ ನಿಮ್ಗೆ ಒಂಥರ ಇಂಟ್ರೆಸ್ಟಿಂಗ್ ಕ್ವಶನ್ಸ್ ಇರ್ತವೆ. ಈಗ ನೀನೇ ಕೇಳಿ ಹೆಂಗೆ ಪ್ರಾಬ್ಲಮ್ ಆಗ್ಲತ್ತದ, ಏನೇನು ಹಿಂಗೆ ಊಟಕ್ಕೆಲ್ಲ ಏನೇನು ಮಾಡ್ತೀರಿ, ದ ವೆರಿ ಬೇಸಿಕ್ಸ್ ಕ್ವಶನ್ಗೆ ದೇ ವಿಲ್ ಆಸ್ಕ್. ಸೊ ನೀವು ಹೆಂಗೆ ಹೋಗ್ತೀರಿ, ಪೆಟ್ರೋಲ್ ಕಾಸ್ಟ್ ಎಷ್ಟು, ಅದು ಇದು ಯಾಕೆ ಈ ಕ್ವಶನ್ಸ್ ಬರ್ತಾವಂದ್ರೆ ಮನ್ಸಿನಾಗ ನೂರಾರು ಕ್ವಶನ್ಸ್ಗಳು ಇರ್ತಾವೆ. ನಾನು ಮಾಡಬೇಕು ಅನ್ನೋ ಒಂದು ವಿಚಾರಗಳು ಬರ್ತಾವೆ. ಸೊ ಯಾವಾಗ ವಿಚಾರ ಬರ್ತಾವೆ ಅವಾಗ ಕ್ವಶನ್ಸ್ ಬೇರೆ ಬೇರೆ ಕ್ವಶನ್ಸ್ ಬರ್ತಾ ಇರ್ತವೆ. ಕೆಲವೊಬ್ಬರಿಗೆ ತಿರುಗಾಡ ರಿಲೇಟೆಡ್ ಇರ್ತವೆ, ಕೆಲವರಿಗೆ ಓದೋರಿಗೆ ಲೈಫಿನ ರಿಲೇಟೆಡ್ ಇರ್ತವೆ, ಎಜುಕೇಷನ್ ರಿಲೇಟೆಡ್ ಇರ್ತವೆ. ನನ್ನ ಮೋಟೋ ವ್ಲಾಗಿಂಗ್ ಆಗಲಿ, ನನ್ನ ಇನ್ಸ್ಟಾಗ್ರಾಮ್ ಆಗಲಿ, ಯೂಟ್ಯೂಬ್ ಆಗಲಿ, ಫೇಸ್ಬುಕ್ ಆಗಲಿ, not only they will like the traveling things, they like professional also. ನನ್ನ ಪ್ರೊಫೆಷ್ನಲ್ ಲೈಫಿಗೆ ನನ್ನ ಟ್ರಾವೆಲಿಂಗ್ ಹೆಂಗೆ ನಾನು ಮ್ಯಾನೇಜ್ ಮಾಡ್ತೀನಿ ಅನ್ನೋ ಕೇಳೋರು ಸುಮಾರು ಜನ ಅದ. ಬಿಕಾಸ್ ಈಗಿನ ಜನ್ರೇಷನ್ದಾಗ ಹೆಂಗಾಗ್ಯದ, ಯಾವುದೂ ಸ್ವಲ್ಪ ಯಾರಾದರೂ ಏನಾದರೂ ವರ್ಕಿನಾಗಲಿ ಸೋಷಲ್ದಾಗಲಿ ಏನೋ ಒಂದು ಅಂತಂದ್ರೆ ಸೀರಿಯಸ್ ಆಗಿ ತೊಗೊಂಡ್ಬಿಡೋದು, ಮನಸ್ಸಿಗೆ ಹಚ್ಕೊಳ್ಳೋದು, ಎಕ್ಸೆಟ್ರಾ. ದ ಓವರಾಲ್ ಪಾಯಿಂಟ್ ಈಸ್ ನಾ ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ಲೈಫಿನಾಗ ನೀವು ಯಾವಾಗ ಮ್ಯಾನೇಜ್ ಮಾಡೋದು ಕಲಿತ್ರಲ್ಲ ಸ್ವಂತ, ದೆನ್ ಯು ವಿಲ್ ವಿನ್. ಅವಾಗ ನೀವು ಖುಷಿ ಇರ್ಲಕ್ಕೆ ಟ್ರೈ ಮಾಡಿ. ನಾ ಹೇಳ್ಬೋದು, ನಾ ಏನು ಹೇಳ್ತೀನಿ, ನೂರಾರು ಹೇಳ್ಬೋದು, ಬಟ್ ಎಟ್ ದ ಎಂಡ್ ಆ ತ್ರಾಸು ನಿನಗೇ ಬರ್ತದೆ. ಈಗ ನನ್ನ ಜಾಬಿಂದು ಟೈಮಿಂಗ್ಸು ನನಗೆ ಗೊತ್ತು, ನಿನ್ನ ಜಾಬಿನ ಟೈಮಿಂಗ್ಸ್ ನಿನಗೆ ಗೊತ್ತು, ನಾ ಊಟ ಮಾಡೋದು ನನಗೆ ಗೊತ್ತು. ನಾ ಹೇಳ್ಬೋದು 2 ರೊಟ್ಟಿ ಉಣ್ಣು, 3 ರೊಟ್ಟಿ ಉಣ್ಣು, 4 ರೊಟ್ಟಿ ಉಣ್ಣು, ಹಿಂಗೆ ಮಾಡು ಹಂಗೆ ಮಾಡು ಅಂತೇಳಿ. ಇನ್ಮೇಲೆ ಉಂಬ ಕೆಪಾಸಿಟಿನೇ ಇರಲಿಲ್ಲ, ನಾ ಹೇಳಿದ್ರು ವೇಸ್ಟ್. ಸೊ ಎಲ್ಲನೂ ನಿನ್ನ ಹತ್ರನೇ ಅದ, ನೀನೇ ಹುಡ್ಕೋದಕ್ಕೆ. ನಿಮ್ಮ ಫ್ಯಾಮಿಲಿ ಹೇಗೆ ಸಪೋರ್ಟ್ ಮಾಡಿದ್ದೀವಿ ಟ್ರಾವೆಲಿಂಗ್ ಸಲಕ್ಕಿಂತ? ದ ಬೆಸ್ಟ್ ಪಾರ್ಟ್ ಈಸ್ ಫ್ಯಾಮಿಲಿ ಅಂತ ಬಂದಾಗ, ಈಗ ನಮ್ಮ ಪಪ್ಪ ಮಮ್ಮಿ ಆಗಲಿ, ಜನರಲಿ ಅದರಿಂದ ಎಲ್ಲರೂ ನೋಡೋರು ಪಪ್ಪ ಮಮ್ಮಿ ಆಗಲಿ, ಯಾರದೇ ಪಪ್ಪ ಮಮ್ಮ ಆಗಲಿ, ಜನರಲಿ ದೇ ವಿಲ್ ನಾಟ್ ಅಲೋ, ಬಿಕಾಸ್ ದೇ ಪ್ರೊಟೆಕ್ಟ್ ದ. ಅದು ಅವ್ರದ್ದೊಂದು ಕೇರ್ ಕನ್ಸರ್ನ್ ಇರ್ತದಲ್ಲ. ಸೊ ಅದು ಒಂದು ಸ್ವಲ್ಪ ಎಲ್ಲೋ ಒಂದು ಕಡೆ ಹಿಡಿತದೆ, ಬಟ್ ಆ್ಯಕ್ಚುಲಿ ಅದು ಕರೆಕ್ಟ್ ಅಲ್ಲ. ಈಗ ನಾವು ಅನ್ಕೋತೀವಿ ನಾವು ದೊಡ್ಡವರಾಗೀವಿ, ತಿರುಗಾಡ್ತೀವಿ, ಏನೇ ಮಾಡಿದ್ರು ಎಲ್ಲಕ್ಕಿಂತ ಮೇನ್ ಅಂದ್ರೆ ಅವ್ವ ಅಪ್ಪ ಸಪೋರ್ಟ್ ಯಾವಾಗ ಮಾಡ್ತಾರಪ್ಪ ಅಂತಂದ್ರೆ, ನಾನು ಎಲ್ರಿಗೂ ಹೇಳಕ್ಕೆ ಇಷ್ಟಪಡ್ತೇನೆ, ಲೈಫಿನಾಗ ಗೋಲ್ ದೊಡ್ಡದು, ನೀವು ಓದಬೇಕಾಗಿದ್ದು ದೊಡ್ಡದು, ಮಾಡಬೇಕಾಗಿದ್ದು ಅಚೀವ್ಮೆಂಟ್ ದೊಡ್ಡದು, ದೆನ್ ಎವ್ರಿಥಿಂಗ್ ನೆಕ್ಸ್ಟ್. ನೀವು ಯಾವಾಗ ಓದ್ತೀರಿ, ಯಾವಾಗ ಸಾಧನೆ ಮಾಡ್ತೀರಿ, ನಿಮ್ಮ ಅಪ್ಪನೇ ನೀವು ಬೆನ್ ತಟ್ಟಿ ಆಯ್ತಪ್ಪ ಹೋಗ್ಬಾ ಅಂತ ಹೇಳ್ತಾರೆ, ಬಟ್ ಎಲ್ಲೋ ಒಂದು ಕಡೆ ಮನಸ್ಸಿನಾಗ ಅವ್ರ ಕಡೆ ನೀವು ಕೇರ್ ಕನ್ಸರ್ನ್ ಇರ್ತದೆ. ಸೊ ದಟ್ ಈಸ್ ವಾಟ್ ವಿ ಕಾಲ್ ಲವ್. ನಮ್ಮಲ್ಲಿ ಪ್ರೀತಿ ಸಲುವಾಗಿ ಎಲ್ಲೋ ಒಂದ್ಸಲ ಹೋಗ್ಬೇಡ ಅಂತಾರೆ, ಅದನ್ನೇ ಯಾರು ದಯಮಾಡಿ ನೆಗೆಟಿವ್ ಆಗಿ ತೊಗೊಳಕ್ಕೆ ಹೋಗ್ಬೇಡ್ರಿ. ಅದು ನಿಮ್ಮ ಮೇಲೆ ಇದ್ದಿದ್ದು ಪ್ರೀತಿ ಅದ. ಯಾವುದೋ ಒಬ್ಬ ಮಾತು ಹೇಳ್ತಾರೆ, ಅದು ನಮ್ಮ ಮೇಲೆ ಇದ್ದಿದ್ದು ಪ್ರೀತಿ ಕೇರ್ ಕನ್ಸರ್ನ್ಲಿಂದ ಇರ್ತದೆ ಹೊರತಾಗಿ ನನ್ನ ಮಗ ಹೋಗಬಾರ್ದು, ನನ್ನ ಮಗ ಇದು ಮಾಡಬಾರ್ದು
ಅನ್ನೋ ಒಂದು ಯಾವುದೇ ಒಂದು ಆ, ನಕಾರಾತ್ಮಕ ವಿಚಾರ ಹೋಗ್ತೇನೆ ಸೊ ದುನಿಯಾದಾಗ ಹೇಳ್ತಾರಲ್ಲ ನಮ್ಮ ಬಗ್ಗೆ ಎಲ್ಲಕ್ಕಿಂತ ಒಳ್ಳೇದು ಬಯಸೋದಂದ್ರೆ ಫಸ್ಟ್ ಅವು ಅಪ್ಪ. ಜನರಲಿ ಫ್ರೆಂಡ್ಸ್ ಅಂದ್ರೂ ಕೆಲವರು ಸುಮಾರು ಜನ ಕೊಡ್ತಾರೆ, ಬಟ್ ನಾ ಅಗ್ರಿ ಮಾಡಲ್ಲ. ಜನರಲಿ ಬಿ ಪ್ರಾಕ್ಟಿಕಲ್ ಆಗಿ ಮಾತಾಡ್ತೀನಿ. ನಾಳೆಗೆ ನಮಗೆ ಆಕ್ಸಿಡೆಂಟ್ ಆಯಿತು ಮಾಡ್ತು, ಜೆನ್ಯೂನ್ ಫ್ರೆಂಡ್ಸ್ ಇದ್ದು 1 ತಿಂಗಳು ಇರ್ತಾರೆ, 2 ತಿಂಗಳು ಇರ್ತಾರೆ, ಮ್ಯಾಕ್ಸ್ ಟು ಮ್ಯಾಕ್ಸ್ 1 ವರ್ಷ ಇರ್ತಾರೆ. ಆಮೇಲೆ ಒಂದು A to Z ಮಾಡೋದು ನಮ್ಮ ಅವ್ವ ಅಪ್ಪ. ಸೊ ಫಸ್ಟ್ ಪೇರೆಂಟ್ಸ್ ದೆನ್ ಎವ್ರಿಥಿಂಗ್ ನೆಕ್ಸ್ಟ್. ನೀವು ಲೆಕ್ಚರರ್ ಫೀಲ್ಡ್ ಯಾಕೆ ಚೂಸ್ ಮಾಡಿರಿ? ಸಿ ಲೆಕ್ಚರರ್ ಫೀಲ್ಡ್ ಬೈ ಪ್ಯಾಷನ್ ಯಾವಾಗ ನಾವು ಅನ್ಕೊಂಡಿದ್ವಿ. ಫಾರ್ ಎಕ್ಸಾಂಪಲ್ ಈಗ ಎಜುಕೇಷನಲ್ ವೈಸ್ ಆ್ಯಂಡ್ ಆಲ್ವೇಸ್ ಸ್ಟ್ರೇಟ್ ಆ್ಯಂಡ್ ಫಾರ್ವರ್ಡ್. ಐ ವಾಸ್ ಅ ಬ್ರೈಟ್ ಸ್ಟೂಡೆಂಟ್. ಬೈ ನನಗೂ ತಿಳಿಲಿಲ್ಲ, ನಾನು ಏನೋ ಹೀಗೆ ಏನೋ ಬೇರೆ ಬೇರೆ ಏನೋ ತಪ್ಪು ಮಾಡಿದೆ. ಲೈಕ್ ಸ್ಪೋರ್ಟ್ಸಿನಾಗ ಜಾಸ್ತಿ ಇಂಟ್ರೆಸ್ಟ್ ಕೊಟ್ಟು ಸ್ಪೋರ್ಟ್ಸಿನಾಗ ಹೋದಾಗ ಎಲ್ಲೋ ಒಂದು ಕಡೆ ನೀಟ್ ಅಥವಾ ಒಂದು ಯಾವುದೇ ನೀವು ದೊಡ್ಡ ಎಕ್ಸಾಮ್ ಕ್ಲಿಯರ್ ಮಾಡ್ಕೋಬೇಕಂದ್ರೆ ಪ್ರಾಪರ್ ನಿಮಗೆ ಪ್ರಿಪ್ರೇಷನ್ ಬೇಕು. ಸೊ ನೀ ಎರಡು ಬ್ಯಾಲೆನ್ಸ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ನಾವು 1 ತಿಂಗಳು 2 ತಿಂಗಳು ಎಲ್ಲ ಸ್ಪೋರ್ಟ್ಸಿಗೆ ಹೋಗ್ತೀನಿ, ಬಂದು ಅದು ಕವರ್ ಮಾಡ್ಕೊಳ್ತೀನಿ ಅನ್ನೋಷ್ಟ್ರಾಗ ಎಕ್ಸಾಮೇ ಬಂದಿರ್ತದೆ. ಸೊ ಎಕ್ಸಾಮ್ ಬಂದಾಗ ನಾನು ಏನು ಮಾಡಲಿ? ಐ ನಾಟ್ ಕಿ ಅಷ್ಟು ಐನ್ಸ್ಟೈನ್ ಅಥವಾ ಅವ್ರು ದೊಡ್ಡ ದೊಡ್ಡ ಬ್ರೈನ್ ಅಂತ ನಂದು ಇಲ್ಲವೇ ಇಲ್ಲ. ಒಂದಿನ ಇವತ್ತು ಹೋಗಿ ನಾಳೆ ಎಕ್ಸಾಮ್ ಕ್ಲಿಯರ್ ಮಾಡ್ಕೊಳ್ಳೋದು. ಸೊ ನಾ ಮಾಡಿದ್ದು ತಪ್ಪು ಸರಿನೋ ಆ ಕಾಲದಲ್ಲಿ ತಿಳಿದೋ ಬಿಟ್ಟರು ಅಥವಾ ಏನಾಯಿತೋ ಗೊತ್ತಿಲ್ಲ, ಅವಪ್ಪ ಹೇಳಿಲ್ಲ ಅಥವಾ ಸೋಷಲ್ ಹಿಂಗೆ ನಾ ಹೇಳತ್ತಿಲ್ಲ. ಮಾಡಿದ ತಪ್ಪು ಅನುಭವಿಸ್ತೀವಿ, ಲೈಫ್ ಮುಂದೆ ಕೇಳ್ಕೊಂಡು ಹೋಗ್ತದೆ. MBBS ಮಾಡ್ಬೇಕು ಅಂದ್ಕೊಂಡು ಹೋಗಿ ಸದ್ಯಕ್ಕೆ ಲೆಕ್ಚರಿಂಗ್ ಮಾಡಿದ್ರೆ ದಿಸ್ ಇಸ್ ವಾಟ್ ಲೈಫ್. ಬಂದಿದ್ದು ಎಕ್ಸೆಪ್ಟ್ ಮಾಡ್ಕೋಬೇಕು, ಬಟ್ ಮಾಡ್ಕೊಳ್ಳೋದಕ್ಕಿಂತ ಮೊದಲು ತಪ್ಪು ಮಾಡಬಾರ್ದು. ಅದು ನನ್ನ ಅಭಿಪ್ರಾಯ. ಟ್ರಾವೆಲಿಂಗ್ ಮಾಡುವಾಗ ನೀವೆಲ್ಲ ಎಕ್ಸ್ಪೆಂಡಿಚರ್ ಹೇಗೆ ಮ್ಯಾನೇಜ್ ಮಾಡ್ತೀರಿ? ದ ಏಜ್ ಆಫ್ ಬಿಫೋರ್ ಜಾಯ್ನಿಂಗ್ ಜಾಬ್ ಟು ಬಿ ಓಪನ್ಲಿ ಮಾತಾಡ್ತೀನಿ. ನಾ ಏನೋ ಮಾತಾಡ್ತೀನಿ, ಓಪನ್ಲಿ ಮಾತಾಡ್ತೀನಿ. ಬಿಕಾಸ್ ಅದು ಹೆಂಗೆ ಅಂತಂದ್ರೆ 4 ಮಂದಿ ವಿಡಿಯೋ ನೋಡಿ ಅದರಿಂದ ಏನೋ ಕಲೀಲಿ ಅನ್ನೋದು ಒಂದು ಅಷ್ಟೇ. ಅಟ್ ದ ಏಜ್ ಆಫ್ ಬಿಫೋರ್ MSc ಅಥವಾ MSc ಆದಮೇಲೆ ಹಚ್ಚಿಕೊಂಡು ಸೊ ಮೈ ಪೇರೆಂಟ್ಸ್ ನನಗೆ ಅದಕ್ಕೆ ಸಪೋರ್ಟ್ ಮಾಡಿದ್ರು. ದೆನ್ ವೆನ್ ಐ ಸ್ಟಾರ್ಟೆಡ್ ಅರ್ನಿಂಗ್ ಟೇಕಿಂಗ್ ಕೇರ್ ಆಫ್ ಮೈ ಸೆಲ್ಫ್. ನಮ್ಮ ವೀಕ್ಷಕರಿಗೆ ಕೊನೆ ಸಲಹೆ ಏನಾದರೂ ಇದೆ? ಸಿಂಪಲ್, ಲೈಫಿನಾಗ ಫಸ್ಟ್ ಗೋಲ್, ದೆನ್ ಪ್ಯಾಷನ್. ಹೇಳ್ತೀನಲ್ಲ, ಅನ್ನ ಸಂಗಟ ಉಪ್ಪಿನಕಾಯಿ ಎಷ್ಟಿರಬೇಕು ಅಷ್ಟೇ ಪ್ಯಾಷನ್ಸು, ಅಷ್ಟೇ ಹಾಬೀಸು ಏನದಾವ ಅದೇ. ಆ್ಯಂಡ್ ಈಗಿನ ಕಾಲಕ್ಕೆ ಪ್ರಾಕ್ಟಿಕಲಿ ದುಡ್ಡು ಬೇಕು. ನಾ ದೊಡ್ಡ ದೊಡ್ಡ ಭಾಷೆ ನೋಡಿದ್ದೀನಿ, ದೊಡ್ಡ ಮಾತಾಡ್ತೀನಿ, ಹಿಂಗೆ ಬರ್ತೀನಿ, ಹಂಗೆ ಮಾಡ್ತೀನಿ ಅನ್ನೋದು ಏನೂ ನಡೆಯಲ್ಲ. ಆ್ಯಂಡ್ ಮೇ ಬಿ ಈ ವಿಡಿಯೋ ಈ ಮಾತು ನಾನು ಸ್ವಲ್ಪ ಹಾರ್ಡ್ ಅನ್ಸ್ಲತ್ತಿರ್ಬೇಕು, ರ್ಯಾಶ್ ಅನ್ಸ್ಲತ್ತಿರ್ಬೇಕು, ಬಟ್ ದಿಸ್ ಈಸ್ ರಿಯಾಲಿಟಿ. ದುಡ್ಡು ಬೇಕು. ಸೊ ದುಡ್ಡು ಬೇಕು ಅಂತಂದ್ರೆ ಒಂದು ನೀ ಹಾರ್ಡ್ ವರ್ಕ್ ಅಥವಾ ನೀನು ಏನು ಪ್ರೊಫೆಷ್ನಲಿ ಅದ ಅದ್ರಾಗ ನೀ ಇರಬೇಕು. ಇಲ್ಲ ನೀ ಶಾರ್ಟ್ಕಟ್ ಹೋಗ್ತಿ, ಅದು ಇದು ಮಾಡ್ತೀನಿ, ಅದು ಇದು ಎಲ್ಲ ಕಡೆಯೂ ಕಾಂಪಿಟೇಷನ್ ಜೋಗಿ ಅವ. ವೇರ್ ಕಮ್ಸ್ ಟು MBBS ಮೆಡಿಕಲ್ ಸ್ಟ್ರೀಮಿನಾಗ, ಇಂಜಿನಿಯರಿಂಗ್ದಾಗ ಅದ, ಎಲ್ಲ ಕಡೆಯೂ ಅದ. ಎಲ್ಲದ್ರಾಗ ನೀರು ಯಾರು ಗೆದ್ದಿತ್ರಿ, ಐ ಮೀನ್ ಎಲ್ಲರೂ ಯಾರು ಮುಂದಿರ್ತ್ರಿ ಅವ್ರು ಗೆದ್ದಿತ್ರಿ. ಹಂಗಂಥೇಳಿ ಲೈಫೇ ನಡ್ಸೋಕ್ಕಾಗಲ್ಲ ಅದನ್ನು ನಾ ಹೇಳಾಗ್ತಿಲ್ಲ. ಲೈಫ್ ನಡೆಸ್ಬೋದು, ಬಟ್ ನಿಮ್ದೇನು ಆಸೆಗಳು ಏನು ದೊಡ್ಡ ದೊಡ್ಡ ಇರ್ತಾವಲ್ಲ, ಇದು ಮಾಡಬೇಕು, ಇನ್ನೇನು ಮಾಡಬೇಕು, ಇವೆಲ್ಲ ಆಗಲ್ಲ. ಎಷ್ಟು ದೇವ್ರು ಕೂತಾನೋ ಎಷ್ಟು ನಾವು ಗಳಿಸ್ತೀವಿ ಅದೇ ನಂದು. ಅದಂತಾರಲ್ಲ, ಚಾಪೆ ಇದ್ದಷ್ಟು ಕಾಲು ಚಾಚು ಅನ್ನೋ ಗಾದೆ ಮಾತಿ ನೀನು ತಕ್ಕ ಇರ್ಬೇಕಾಗ್ತದೆ. ನೀನು ಚಾಪೆ ಬಿಟ್ಟು ಮನೆ ಕಟ್ಟಿಸ್ತೀನಿ ಅಂತಂತಂದ್ರೆ ಹಾರ್ಡ್ ವರ್ಕ್ ಮಾಡಲೇಬೇಕು, ಸ್ಮಾರ್ಟ್ ವರ್ಕ್ ಮಾಡಲೇಬೇಕು. ಶಾರ್ಟ್ಕಟ್ ಅಂತೂ ಸಾಧ್ಯನೇ ಇಲ್ಲ. ಸೊ ಇಷ್ಟೇ. ಆ್ಯಂಡ್ ಟ್ರಾವೆಲಿಂಗ್ ಬ್ಲಾಗರ್ ಇದು ಟ್ರಾವೆಲಿಂಗ್ ಆಗೋದ್ಬಿಟ್ಟು ಲೈಫಿಂದ ರಿಲೇಟೆಡ್ ಆಗ್ಲತ್ತದ. ಬಟ್ ಇಟ್ಸ್ ಓಕೆ. ಬೀಂಗ್ ಅ ಟ್ರಾವೆಲರ್ ಯಾವಾಗ ಆಗ್ತಾನೆ ರಿಯಲ್ ಟ್ರಾವೆಲರ್ ಅಂತಂದ್ರೆ ಹೊರಗಿಂದ ಹೋಗಿ ಯಾವಾಗ ರಿಯಲ್ ನಾಲೆಜ್ ಅವನಿಗೆ ಬಂದಾಗ ಲೈಫಿಂದ ಎಕ್ಸ್ಪೀರಿಯನ್ಸ್ ಅವನಿಗೆ ಜಾಸ್ತಿ ಆಗ್ತದೆ. ಪ್ಲೇಸ್ನಿಂದಾಗಲಿ, ಜನರಲಿಂದಾಗಲಿ, ಇನ್ನೊಬ್ಬರಿಂದ ಅವ್ನು ಜಾಸ್ತಿ ಕಲಿತಾನೆ. ಬಿಕಾಸ್ ವೆನ್ ಯು ಗೆಟ್ ಟು ನೋ ಅಬೌಟ್ ದ ಸೋಷಲ್ ಥಿಂಗ್ಸ್ ಅಥವಾ ಹೊಸ ಹೊಸ ಜನರು ಪರಿಚಯ ಆಗ್ತದೆ. ಯಾವತ್ತೆಲ್ಲಿ ಹೊಸ ಪ್ಲೇಸಿಗೆ ಹೋಗ್ತಾರೆ ಯಾರೋ ಒಬ್ಬರು ವ್ಯಕ್ತಿ ಸ್ಟೋರಿ ಕೇಳ್ರಿ. ಈ ನನ್ನ ಊಟಕ್ಕಾಗಲಿ ಎಲ್ಲಕ್ಕಾಗಲಿ ಎಲ್ಲ ಸಿಗ್ಲತ್ತದ. ವೆರಿ ಶಾರ್ಟ್ ಆ್ಯಂಡ್ ಸ್ವೀಟ್. ರೀಸೆಂಟ್ಲಿ ಪ್ರಯಾಗ್ರಾಜ್ ನಾನು ಹೋಗಿದ್ದೆ ಬೈಕ್. ನಾನು ಮನಸ್ಸು ಮಾಡಿದ್ರೆ 5 ಸ್ಟಾರ್ ಹೋಗಿರ್ಬೋದು, ಎಲ್ಲ ಕಡೆಯೂ ಇರ್ಬೋದು. ಯಾಕಂದ್ರೆ ಅರ್ನಿಂಗ್ ನನ್ನ ಹತ್ರ ದುಡ್ಡದ, ಗಳಿಸತ್ತೀನಿ, ದುಡ್ಡದ ಎಲ್ಲ. ಬಟ್ ದ ಥಿಂಗ್ ಈಸ್ ಪ್ರಯಾಗ್ರಾಜ್ದಾಗ ವೆನ್ ಐ ಪಾಸ್ ದ ಪ್ರಯಾಗ್ರಾಜ್, ನಾ ಕಾಶಿಗೆ ಹೊಂಟಿದ್ದೆ. ಎಲ್ಲ ರೋಡಿಗೆ ಧಾಬಾ ಅದ, ಹೋಟೆಲ್ಸ್ ಅದ.
ನೀ ಯಾವುದೋ ಹೋಟೆಲ್ಗೆ ಹೋಗು, ಯಾವುದೋ ಧಾಬಕ್ಕೆ ಹೋಗು, ಮಿನಿಮಮ್ 1 ಅವರ್ ನನಗೆ ವೆಯ್ಟಿಂಗ್ ಅದ ಊಟಕ್ಕೆ. ನನಗೆ ಊಟ ಬೇಕು, ಊಟ ಸಿಗ್ಲತ್ತಿಲ್ಲ. ದೆನ್ ಯು ವಿಲ್ ಲರ್ನ್ ದ ವ್ಯಾಲ್ಯೂ ಆಫ್ ಫುಡ್. ಅವಾಗ ಯಾವ ಹೊಟ್ಟೆ ಚೂರು ಅಂತದಲ್ಲ, ರೊಕ್ಕ ಬರಲ್ಲ, ಊಟದ ಬೇಕಾಗ್ತದೆ. ಸೊ ಈ ಥರ ಲೈಫಿನಾಗ ಆ್ಯಂಡ್ ನನಗೆ ಮೊದಲೆಲ್ಲ ಹೆಂಗಿತ್ತು, ಟೆಂಪಲ್ಸ್ಗೆಲ್ಲ ಹೋದಾಗ ಸ್ವಲ್ಪ ಯೂಶ್ವಲಿ ಯಾರ ಜನರಿಗೆ ನೋಡಿದಾಗ ಒಂಥರ ತಪ್ಪದು ಟು ಬಿ ಓಪನ್ಲಿ, ಸ್ವಲ್ಪ ಎಲ್ಲೋ ಒಂದು ಕಡೆ ಮನಸ್ಸಿನ ಅರೆ ಇವ್ರೇನು ಹಿಂಗೆ ಗರೀಬ ಅನ್ನೋ ಥರ ಒಂದು ಫೀಲ್ ಬರ್ತಿತ್ತು. ವೆನ್ ಐ ವಾಸ್ ಸ್ಟಾರ್ಟೆಡ್ 2024 ನಾ ಟೆಂಪಲ್ಸ್ಗಳಿಗೆ ವಿಸಿಟ್ ಮಾಡತ್ತೀನಿ, ಬೇರೆ ಪ್ಲೇಸಿಗೆ ಜಾಸ್ತಿ ಹೋಗಿಲ್ಲ. ಸೊ ಈ ಟೆಂಪಲ್ಗಳಿಗೆ ಹೋದಾಗ ನನಗೊಂದು ಅಬ್ಸರ್ವೇಷನ್ ಏನಾಯ್ತಪ್ಪ ಅಂದ್ರೆ, ಈ ದೇವ್ರಗಳಿಗೆ ಯಾರೂ ಬರ್ತಾರ, ಮೇ ಬಿ ಅವ್ರ ಮ್ಯಾಗಿಂದ ಬಟ್ಟಿ ಗಲೀಜಿರ್ಬೋದು, ಅವ್ರ ಮ್ಯಾಗಿನ ನೋಡಕ್ಕೆ ಗಲೀಜಿರ್ಬೋದು, ಬಟ್ ಅವ್ರದ್ದು ಏನು ಒಳಗಿನ ಮನಸ್ಸದಲ್ಲ ಅದು ಶುದ್ಧ ಅದು. ಸೊ ನಾವು ಏನು ಬಟ್ಟಿಯಿಂದ ಇನ್ನೊಂದು ಏನು ಜಡ್ಜ್ ಮಾಡ್ತೀವಲ್ಲ ಅದು ನನಗೆ ಅರ್ಥ ಆಯ್ತು. ಸೊ ಎಲ್ಲಿ ಭಕ್ತಿ ಇರ್ತದ ಅಲ್ಲಿ ನಾವು ಅಂಥದ್ದು ಯಾವತ್ತೂ ನೋಡಬಾರ್ದು ಅಂತ. ಯಾರೂ ಎಲ್ಲರೂ ಅವರದೊಂದು ಪರಿಸ್ಥಿತಿ ಇರ್ತದೆ. ಸೊ ಆ್ಯಂಡ್ ಎಲ್ರಿಗೂ ರೆಸ್ಪೆಕ್ಟ್ ಕೊಡ್ರಿ, ರೆಸ್ಪೆಕ್ಟ್ ಮಾಡಿರಿ. ಯಾರೂ ದೊಡ್ಡವರಲ್ಲ, ಎಲ್ರಿಗೂ ಗೊತ್ತಿದ್ದದ. ಬಂದಾಗಲೂ ಏನೋ ತಂದಿಲ್ಲ, ಹೋಗೋ ಟೈಮ್ಗೂ ಏನೋ ತಂದಿಲ್ಲ. ಇಲ್ಲ 4 ದಿನ ಅದ, ಖುಷಿಯಾಗಿ 4 ಜನರಿಗೆ ಹಚ್ಕೊಂಡಿರ್ರಿ. ದಟ್ ಈಸ್ ವಾಟ್ ಲೈಫಿನಾಗ ಒಂದು ಹ್ಯಾಪಿನೆಸ್ ಇರ್ತದೆ. ಆ್ಯಂಡ್ ನೀವು ಖುಷಿ ಇರೋದಲ್ಲದೆ ನಿಮ್ಮ ಎಲ್ಲ ಸರೌಂಡಿಂಗ್ವರೆಗೂ ಖುಷಿ ಇರೋಕ್ಕೆ ಪ್ರಯತ್ನ ಮಾಡಿ. ನಿಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಇಲ್ಲಿದೆ? ನೆಕ್ಸ್ಟ್ ಡೆಸ್ಟಿನೇಷನ್ಸ್ ಯಾವತ್ತೂ ಪ್ಲ್ಯಾನ್ ಮಾಡಲ್ಲ ಲೈಫಿನಾಗ. ಯಾವತ್ತೂ ಜಾಸ್ತಿ ಪ್ಲ್ಯಾನ್ ಮಾಡ್ಕೊಂಡು ಹೋದಾಗ ಅದಂತಾರಲ್ಲ, ನಾವೇನೋ ಒಂದು ಎಕ್ಸ್ಪೆಕ್ಟೇಷನ್ ಪ್ಲ್ಯಾನ್ ಬೇಕು, ಬಟ್ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಅದನ್ನು ಹರ್ಟ್ ಆಗ್ತದೆ. ಸೊ ನನ್ನ ಹೆಂಗದಂದ್ರೆ ಪ್ಲ್ಯಾನಿಂಗ್ ಸ್ವಲ್ಪ ಹಾಲಿಡೇಸ್ ಬರತ್ತ ಅಂತ ನನಗೆ ಗೊತ್ತಾಯಿತು. ಅಕಾರ್ಡಿಂಗ್ ಟು ದ್ಯಾಟ್ ನಾನು ಪ್ಲ್ಯಾನ್ ಪ್ರಿಪೇರ್ ಮಾಡ್ಕೊತೀನಿ. ಮೋರ್ ದೆನ್ ಅದಕ್ಕಿಂತ ಮೊದಲೇ ಮಾಡಲ್ಲ, ಸ್ವಲ್ಪ ಹಾಲಿಡೇಸ್ ನೋಡ್ಕೊಂಡು ಅದ್ರ ತಕ್ಕಂಗೆ ಪ್ರಿಪೇರ್ ಮಾಡಿ ಬಿಟ್ಬಿಡ್ತೀನಿ. ಥ್ಯಾಂಕ್ ಯು ಸರ್. ಸೊ ಆ್ಯಂಡ್ ಫೈನಲಿ ಎಲ್ರಿಗೂ ಹೇಳೋದೊಂದೇ, ಎಲ್ಲಿರಿ ಹೇಗಿರಿ ಸದಾ ನನ್ನ ಖುಷಿಯಾಗಿರಿ, ನೀವು ಖುಷಿಯಾಗಿರಿ, ನಿಮ್ಮ ಸರೌಂಡಿಂಗ್ ಎಲ್ಲರಿಗೂ ಖುಷಿಯಾಗಿರಿ ಅಂತ ಹೇಳ್ತಾ, ಈ ಸಮಯ ಮತ್ತೆ ಬರಲ್ಲ, ಹಾಗಾಗಿ ನಿಮಗಾಗಿ ನಿಮ್ಮ ಖುಷಿಯ ಸಲುವಾಗಿ ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಾನು ಮತ್ತು ವಿವೇಕ್ ಇಲ್ಲಿಗೆ ನಮ್ಮ ಈ ಒಂದು ಪಾಡ್ಕಾಸ್ಟ್ ಮುಗಿಸ್ತಾ ಇದ್ದೀವಿ. ಆ್ಯಂಡ್ ದಯಮಾಡಿ ವಿವೇಕ್ಗೆ ಎಲ್ಲರೂ ಸಪೋರ್ಟ್ ಮಾಡಿರಿ. ಬಿಕಾಸ್ ಯಾವಾಗ ಸಣ್ಣ ವಯಸ್ಸಿನಾಗ ಒಂದೇನೋ ದೊಡ್ಡ ಆಸೆ ಕನಸು ಕಾಣ್ತಾರೆ, ನಮ್ಮ ಕೈಲಿಂದ ಏನಿರಲ್ಲ, ಜಸ್ಟ್ ಅದಕ್ಕೊಂದು ನೋಡೋದಿರ್ತದೆ. ಅದ್ರಾಗಿಂದು ನೋಡೋದಲ್ಲೇ ಅದ್ರಾಗಿಂದ ಎಲ್ಲೋ ಒಂದು ಪಾಯಿಂಟ್ ಒಂದು ಒಳ್ಳೇದಿರ್ತದೆ. ಆ ಪಾಯಿಂಟ್ ಎಕ್ಸೆಪ್ಟ್ ಮಾಡ್ಕೊಡ್ರಿ, ಅದರಿಂದ ಕಲೀರಿ. ಕಲಿಯೋಕ್ಕೆ ದೊಡ್ಡವ್ರು ಸಣ್ಣವ್ರು ಅನ್ನೋದು ಏನಿರಲ್ಲ. ವಿವೇಕ್ ಸಣ್ಣವನ ಅಂತೇಳಿ ನಾವು ಅಲ್ಲಿಂದ ಕಲಿಯೋದು ಏನಂತ ಇರೋಂಗಿಲ್ಲ. ವಿವೇಕಿನ ಥರ ಸಣ್ಣವ್ರಿರಲಿ ದೊಡ್ಡವ್ರಿಗೆ ಸ್ಪೆಷಲಿ ಹೇಳತ್ತೀನಿ. ಈಗಿನ ಜನ್ರೇಷನ್ ಹೆಂಗಿದ ಅಂತಂದ್ರೆ ಸ್ವಲ್ಪ ಜನ್ಸಿ ಜನ್ರೇಷನ್ ಅಂತೀವಿ ನಾವು. ಸ್ವಲ್ಪ ಈಗಿಂದ ಜನ್ರೇಷನ್ ಸ್ವಲ್ಪ ಸೋಷಿಯಲ್ ಮೀಡಿಯಾ ಥಿಂಗ್ಸ್ನಿಂದ ಜಾಸ್ತಿ ಅಡಿಕ್ಟ್ ಆಗ್ಲತ್ತಾರೆ, ಅದಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡತ್ತಾರೆ. ಸೊ ಅವ್ರಿಗೆ ಹ್ಯಾಂಡಲ್ ಮಾಡೋದು ಸ್ವಲ್ಪ ಪೇರೆಂಟ್ಸ್ಗಳು ತೊಗೊಂಡು ಹೋಗ್ಬೇಕಾಗ್ತದೆ. ಇಲ್ಲ ಮಕ್ಕಳು ಒಂದು ಸ್ವಲ್ಪ ಅವು ಹೊರಗಿಂದ ನೋಡಿ ತಲೆ ಖರಾಬ್ ಮಾಡ್ಕೊಳ್ತಾವೆ. ಸೊ ಅಂತ ಎಲ್ರಿಗೂ ಹೇಳೋದು ಒಂದೇ, ಹಂಗಂತೇಳಿ ಮಕ್ಳಿಗೆ ಬಿಡುವಂತನೂ ನಾ ಹೇಳತ್ತಿಲ್ಲ. ಟು ಬಿ ಓಪನ್ಲಿ ಬಿಡಕ್ಕೆ ಹೋಗ್ಬೇಡ್ರಿ, ನಿಮ್ದು ಏನು ಕರ್ತವ್ಯ ಅದು ಮಾಡಿರಿ. ಬಟ್ ಎಲ್ಲೋ ಒಂದು ಕಡೆ ಪ್ಯಾಷನ್ ಅಂತ ಬಂದಾಗ ಸ್ವಲ್ಪ ಸಪೋರ್ಟ್ ಮಾಡಿರಿ, ಮೋರ್ ದ್ಯಾನ್ ಅದಕ್ಕೆ ಬಿಟ್ಟರೆ ಬೇರೆ ಏನಿಲ್ಲ. ಸೊ ದಟ್ಸ್ ಆಲ್, ಆ್ಯಂಡ್ ಆಲ್ ದ ಬೆಸ್ಟ್. ಆ್ಯಂಡ್ ಅದ್ರ ಜೊತೆಗೆ ಓದೋದು ಟಾಪ್ ಇರಲಿ. ಈ ಪಾಡ್ಕಾಸ್ಟ್ನಾಗ ಡೈರೆಕ್ಟ್ ಹೇಳತ್ತೀನಿ, ಬಿಕಾಸ್ ಈ ಪಾಡ್ಕಾಸ್ಟು 4 ಮಂದಿ ನೋಡಿದವ್ರು ಅನ್ಬೇಕು, ಈ ಪಾಡ್ಕಾಸ್ಟಿನ ಸಂಗಟ ಅವ ಲೈಫಿನಾಗ ಅಚೀವ್ ಮಾಡ್ಯಾನ ಅಂತೇಳಿ. ಈ ವಿಡಿಯೋ ಇರಲೇಬೇಕಿದು, ಯಾಕಂದ್ರೆ ನೀ ಹೊಳ್ಳಿ ತೆಗೆದು ನೋಡಿದಾಗ ಇನ್ನೊಂದ್ಸಲ ನನಗೆ ಕರಿಬೇಕು ನೀ ಇದಕ್ಕೆ, ಅಣ್ಣ ಅವತ್ತಿನ ದಿನ ನೀವು ಇದು ವಿಡಿಯೋ ಮಾಡಿರಿ, ಇದಕ್ಕೆ ನಾನು ತಕ್ಕಂಗೆ ಇವತ್ತು ರಿಪ್ಲೈ ಕೊಟ್ಟಿನಿ, ನಂದು ಇಷ್ಟು ಬಂದದ, ಇಷ್ಟು ಓದ್ ನಾ ಸಾಧನೆ ಮಾಡೀನಿ ಅಂತೇಳಿ. ದಟ್ಸ್ ಆಲ್. ಥ್ಯಾಂಕ್ ಯು.